ಹಲೋ ಸ್ನೇಹಿತರೆ, ಫಸ್ಟು ತರಕಾರಿಗಳನ್ನು ಕಟ್ ಮಾಡಿಕೊಂಡು ಅನಂತರ ಚಿಕನ್ಗಳನ್ನು ಸಣ್ಣ ಪೀಸ್ ಮಾಡಿಕೊಂಡು ನಂತರ ಟೊಮೆಟೊ, ಈರುಳ್ಳಿ ಹಾಗೂ ಒಂದು ಬುಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ರುಚಿಗೆ ತಕ್ಕಂತೆ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ ಹಾಕಿ ಮತ್ತು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಒಂದು ಸೌಟಿಂದ ತಗೊಂಡು ಅದರ ತಕ್ಕಂಗೆ ಅದನ್ನು ಸೌಟಿಂದ ಅಲ್ಲಾಡಿಸುತ್ತಾ ಸ್ವಲ್ಪ ಚೆನ್ನಾಗಿ ಬೇಯ್ದ ನಂತರ ಹಾಗೆ ಬೆಳ್ಳುಳ್ಳಿ ಪೇಸ್ಟನ್ನು ಅದರಲ್ಲಿ ಹಾಕಿ ರುಚಿಗೆ ತಕ್ಕಂತೆ ಬೆಳ್ಳುಳ್ಳಿನ ಹಾಕಿ ಸೌಟ್ ಮುಖಾಂತರ ಅದನ್ನು ಚೆನ್ನಾಗಿ ಅಲ್ಲಾಡಿಸ್ಬೇಕು. ಚೆನ್ನಾಗಿ ಅಲ್ಲಾಡಿಸಿದ ನಂತರ ಈ ರೀತಿ ಕಲರ್ ನಮಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತಂದರೆ ಸ್ವಲ್ಪ ಕಲರ್ ಆಗಿದೆ. ಹಾಗೆ ಮೆಣಸಿನ್ಕಾಯಿ ರುಚಿ ತಕ್ಕಂಗೆ ಮೆಣಸಿನ್ಕಾಯಿ ಹಾಕಿ ಹಾಗೆ ಅಲ್ಲಾಡಿಸುತ್ತಾ ಯಾಕೆ ಅಲ್ಲಾಡಿಸುತ್ತೆ ಅಂದರೆ ಕೆಳಗಡೆ ಹೊತ್ತಬಾರ್ದು ಅಂತ ಉದ್ದೇಶದಿಂದ ಅಲ್ಲಾಡಿಸೋದು. ಹಾಗೆ ಟೊಮೆಟೊನ್ನು ಬಳಸಿಕೊಂಡು ಅದರಲ್ಲಿ ಹಾಕಿ ಮತ್ತೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗೋ ಥರ ಅಲ್ಲಾಡಿಸೋದು. ಲೈಟ್ ಆನ್ ಆಗಲಿಲ್ಲ ಮೊಬೈಲು, ಹಾಗಾಗಿ ಅದು ನಮಗೆ ಗೊತ್ತಾಗಲಿಲ್ಲ. ಮೊದಲೇ ವಿಡಿಯೋ ಮಾಡ್ತಾ ಇರೋದು. ನಿಮ್ಮ ಸಪೋರ್ಟ್ ಯಾವತ್ತೂ ನಮ್ಮ ಮೇಲೆ ಇದೇ ಥರ ಇರಲಿ ಅಂತ. ಆಮೇಲೆ ಕರಿಬೇವು ಹಾಕಿ ಅಲ್ಲಾಡಿಸಿ ಆದರೆ ಬ್ಯಾಚುಲರು ಆದಂಥ ಹುಡುಗರಿಗೆ ಇದು ಒಳ್ಳೆಯ ಒಂದು ಚಿಕನ್ ಊಟ ಅಂತಲೇ ಹೇಳ್ಬೋದು. ಹಾಗೆ ಫ್ಯಾಮ್ಲಿ ಕೂಡ ತಿನ್ಬೋದು. ಬಟ್ ಅದು ಬ್ಯಾಚುಲರ್ ಆದವ್ರಿಗೆ ಮಾಡಲಿಕ್ಕೆ ಅದು ಈಸಿ ಆಗುತ್ತೆ. ಯಾವುದೇ ರೀತಿ ಅಷ್ಟೊಂದು ಕಷ್ಟ ಏನಾಗಲ್ಲ. ಅರಿಶಿನ ಹಾಕಿದ ನಂತರ ಅಲ್ಲಾಡಿಸುತ್ತಾ ಸ್ವಲ್ಪ ಸೌಟಿಂದ ಮಿಕ್ಸ್ ಮಾಡಿ ಈ ಥರ ನಮಗೆ ಹಾಗೆ ಮಸಾಲೆನ ಹಾಕ್ಕೊಳ್ತಾ ಅಲ್ಲಾಡಿಸ್ತಾನೆ ಇರಬೇಕು. ಯಾಕಂದರೆ ಕೆಳಗಡೆ ಮತ್ತೆ ಹೊತ್ತಿದರೆ ಅದು ಟೇಸ್ಟ್ ಆಗಲ್ಲ. ಈಗ ಮತ್ತೆ ಪುದೀನ ತಗೊಂಡು ಅದರಲ್ಲಿ ಹಾಕಿ ಅಲ್ಲಾಡಿಸ್ತಾನೆ ಇರಬೇಕು. ನೀವು ಏನೇನೋ ತರಕಾರಿ ಹಾಗೂ ಮಸಾಲೆನ ಹಾಕ್ತಾನೆ ಇರ್ತೀರೋ ಅಲ್ಲಿ ತನಕ ಅಲ್ಲಾಡಿಸೋದು ಮಾತ್ರ ಸ್ಟಾಪ್ ಮಾಡಲೇಬಾರ್ದು. ಯಾಕಂದರೆ ಸ್ವಲ್ಪ ಚೂರು ಬಿಟ್ಟರೆ ಅದು ಕೆಳಗಡೆ ಒತ್ತಿ ಹೋಗುವಂಥ ಒಂದು ಸಂದರ್ಭ ಇದರಲ್ಲಿ ಉಂಟಾಗುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅಂದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಚೆನ್ನಾಗಿ ಸ್ಮೆಲ್ ಇದ್ದರೆ ಅದು ಒಂಥರ ಒಂದು ಕೂತವ್ರಿಗೆ ಅದನ್ನು ತಿನ್ನಬೇಕೆಂಬ ಒಂದು ಕುತೂಹಲನೂ ಉಂಟಾಗುತ್ತೆ. ಸ್ವಲ್ಪ ಕಡಿಮೆ ಆಗಿತ್ತು. ಇವಾಗ ಚಿಕನ್ ತಗೊಂಡು ಚೆನ್ನಾಗಿ ತೊಳೆದಿರಬೇಕು. ಚಿಕನ್ ನೀಟಾಗಿ ತೊಳೆದ ನಂತರ ಅದನ್ನು ಅದರಲ್ಲಿ ಏನು ತರಕಾರಿ ನಾವು ಅದನ್ನು ಹಾಕಿದ್ದೀವಿ ಹಾಕಿ ಚೆನ್ನಾಗಿ ಅಲ್ಲಾಡಿಸ್ಬೇಕು ಸ್ನೇಹಿತರೆ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಹೋಗ್ತಾ ಇರಬೇಕು. ನೋಡಿ, ಫಸ್ಟಿಂದ ನಾವು ಏನು ಅಲ್ಲಾಡಿಸ್ತಾನೆ ಇದ್ದೀವಿ ನಾವು ಸೌಟನ್ನು, ಅದೇ ಥರ ಇದರಲ್ಲಿ ಕೂಡ ಅಲ್ಲಾಡಿಸ್ತಾನೆ ಇರಬೇಕು.
ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ತಿನ್ನೋಕ್ಕೆ. ನೋಡಿ ಕಲರ್ ಯಾವ ಥರಕ್ಕೆ ತಿರುಗಿದೆ ಅಂತ. ಸ್ವಲ್ಪ ಉಪ್ಪು ಹಾಕಬೇಕು ರುಚಿ ತಕ್ಕ ಹಾಗೆ. ಅವರವರು ಕೆಲವ್ರ ಮೇಲೆ ಡಿಪೆಂಡು. ಕೆಲವರು ಉಪ್ಪು ಜಾಸ್ತಿ ಬಿಡ್ತಾರೆ, ಕೆಲವ್ರಿಗೆ ಉಪ್ಪು ಅಂದರೆ ಆಗೋಲ್ಲ. ಆಗುತ್ತೆ ಬಟ್ಟು ಸ್ವಲ್ಪ ಮಾತ್ರ ಹಾಕೊಳ್ತಾರೆ, ಜಾಸ್ತಿ ಅಂತ ಹಾಕೊಳ್ಳಲ್ಲ. ಕೆಲವರು ಜಾಸ್ತಿ ಇದ್ರೇ ಟೇಸ್ಟು ಅಂತ ಹೇಳ್ತಾರೆ. ಯಾವುದಕ್ಕೂ ಮೀಡಿಯಮ್ ಆಗಿದ್ದರೆ ಬೆಟ್ರು. ನೋಡಿ ಸ್ನೇಹಿತರೆ, ಈ ಥರ ಅಲ್ಲಾಡಿಸ್ತಾನೆ ಇರಬೇಕು. ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಇವಾಗ ಒಂದು ಸ್ವಲ್ಪ ಕಲರಾಗಿ ತಿನ್ನೋ ಒಂದು ಕುತೂಹಲ ಬರುತ್ತೆ ನೋಡಿದರೆ. ಚಿಕನ್ ತಿನ್ನಬೇಕು ಎಂಬ ಒಂದು. ಇಲ್ಲಿ ತನಕ ಈ ಥರ ಚೆನ್ನಾಗಿ ಕುಲುಕಬೇಕು. ಕುಲುಕಿದ ನಂತರ ಈ ರೀತಿ ಕಲರ್ ನಮಗೆ ರುಚಿ ತಕ್ಕಂಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಇಂಥ ಊಟನೇ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಇದೇ ಮೊದಲ ಬಾರಿಗೆ ನಾನು ವಿಡಿಯೋ ಮಾಡಿದ್ದು.